24 ಗಂಟೆನೂ ಆ ಫೋನ್ ಇಟ್ಕೊಂಡ್ ಕುಂತೀರೆ ಅಸತ್ತ ಮಾಡಕ್ಕೇನ್ ಕೆಲ್ಸ ಇಲ್ಲಲ್ವಾ ನಿನ್ಗೆ? ಆ ಪಕ್ಕದ ಮನೆ ಐಶ್ವರ್ಯ ನೋಡ್ ಕಲಿಯೇ ವಸಿ ಬುದ್ಧಿಯ. ಒಂದು ಗ್ಲೆಣ್ಣು ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ ಪಾತ್ರೆ ಬೆಳಗಿ ಮನೆಯವ್ರಿಗೆಲ್ಲ ಅಡ್ಗೆ ಮಾಡಿ ಕಾಲೇಜ್ಗೆ ಹೋಯ್ತದೆ. ನೀನು ಇದಿ ದಂಡ್ಪಿಂಡ ಉಟ್ಟಂಗ್ ಉಟ್ಬಿಟ್ಟಲ್ಲ. ಲೇ ಅಕ್ಸತೆ ಹೋಗು ಆ ಪಕ್ಕದ ಮನೆ ಐಶ್ವರ್ಯ ಕಾಲ್ ಸಂದಿಲ್ ನುಗ್ಬಿಟ್ ಬಾ. 50,000 ಸಂಬಳ ಅಂತೆ ಕಣೆ, ಬೆಂಗಳೂರಲ್ಲಿ ದೊಡ್ಡ ಕಂಪ್ನಿ ಅಂತೆ. ನಿನ್ಗೂ ಲಕ್ಷ ಖರ್ಚು ಮಾಡಿ ಓದಿಸ್ತೋ, ಏನಪ್ಪ ಪ್ರಯೋಜನ? ಕನ್ನಡಿ ಮುಂದೆ ಕುತ್ಕೊಂಡು ಶೋ ಕೊಡ್ತಾವಳೆ ಇಲ್ಲಿ. ದರಿದ್ರದೋಳೆ. ಏ ಅಮ್ಮ, ನಿಂಗ್ ವಿಷಯ ಗೊತ್ತಾಯ್ತಾ? ನಿಮ್ ಪಕ್ಕದ ಮನೆ ಐಶ್ವರ್ಯ ಬೆಂಗಳೂರಲ್ಲಿ ಯಾವನ್ ಜೊತೆನ ಓಡೋದ್ಲಂತೆ, ಗೊತ್ತಾ? ಅಯ್ಯೋ ಹೌದೇನೆ, ಓಡೇ ಹೋದ್ಲಂತ. ನಂಗ್ ಗೊತ್ತಿತ್ತು ಕಂತ ತಕೋ. ಅವ್ಳು ಯಾವಾಗ ಬೆಂಗಳೂರು 50,000 ಸಂಬಳನ ಹಿಡ್ಕೊಂಡ್ಲು, ಇವಳು ಮಲ್ಲಿ ಕುಣಿ ಆಟವ ಶುರು ಮಾಡವಳೆ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ತಾನೇ ನಾನು ನಿನ್ಗೆ ಹೇಳಿದ್ದು ಅವಳು ಸಂಘವ ಸೇರ್ಬೇಡ ಅಂತ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಏ ಅಮ್ಮ, ನೀನೇಲ್ವಾ ಹೇಳ್ತಾ ಇದ್ದಿದ್ದು ಹೋಗೋಳ್ ಕಾಲ್ ಸಂದಿಲ್ ನುಗ್ಗು, ಅವಳ ತರ ಹಾಗು, ಅವಳು ನೋಡ್ ಕಲಿ ಅಂತ. ತಿರುಗ್ಸ್ ಮಾತಾಡೋದ್ ಕಲ್ತಿದ್ದೀನಿ. ಅವಳು ತಿಂತಾಳೆ ಅಂತ ನೀನು ತಿಂತೀಯೇನೆ? ಹೋಗು ಪಾತ್ರೆ ಬೆಳಗ್ಗೆ ಹೋಗು ಅಲ್ಲಿ. ದರಿದ್ರದವಳೆ ಒಂದವಳಲ್ಲಿ. ನಮ್ಮಮ್ಮ